ಹಲೋ ಫ್ರೆಂಡ್ಸ್, ಲಾಸ್ಟ್ ಮಿನಿಟ್ ರಿವಿಷನ್ ವಿಡಿಯೋ ಸೀರೀಸ್ ಮತ್ತೊಂದು ವಿಡಿಯೋ ಇದು. ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾನು ಸೆಕ್ಷನ್ ಇ ಮಾಡಿದ್ದೆ, ಮತ್ತೆ ಅದು ನಾವು ಹೇಳಿದ್ದೆ ಆಗ ಈಸಿ ಟು ಡಿಫಿಕಲ್ಟ್ ಆಗ್ತಾ ಹೋಗ್ತಾ ಅಂತ. ಅದಾದ ನಂತರ ನಾನು ಒನ್ ವರ್ಡ್ ಸೆಂಟೆನ್ಸ್ ಮಾಡಿದ್ದೆ. ಈಗ ನಾನು 2 ಮಾರ್ಕ್ಸ್ ಕ್ವಶನ್ಸ್ ಬರ್ತದಲ್ವಾ, ಎಕನಾಮಿಕ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಸೆಕ್ಷನ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಅದರಲ್ಲಿ ನೀವು 10 ಕ್ವಶನ್ ಬರ್ತದೆ. ನೀವು ಅಟೆಂಡ್ ಮಾಡಬೇಕಾಗಿರೋದು ಬರೀ 5 ಮಾತ್ರ ಅಟೆಂಡ್ ಮಾಡಬೇಕು. ಸೊ 2 × 5 = 10. ಆಮೇಲೆ ಈ ಸೆಕ್ಷನ್ ಅಲ್ಲಿ ಬರೋ ಕ್ವಶನ್ಸ್ 4 ಮಾರ್ಕ್ಸ್ ಕೂಡ ಬರೋ ಸಾಧ್ಯತೆ ಇದೆ, ಮತ್ತೆ 6 ಮಾರ್ಕ್ಸ್ ಅಲ್ಲಿ ಕೂಡ ಬರೋ ಸಾಧ್ಯತೆ ಇದೆ. ಹಾಗಾಗಿ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ನ ಎಕ್ಸ್ಟೆನ್ಷನ್ ಮಾಡಿ ಬರೀಬೇಕಾಗ್ತದೆ, ಲೆಂತ್ ಎಕ್ಸ್ಟೆನ್ಷನ್ ಮಾಡಬೇಕಾಗುತ್ತೆ. ಸರ್ 2 ಮಾರ್ಕ್ಸ್ ಕೇಳಿದಾಗ ನೀವು ನಾರ್ಮಲ್ ಆಗಿ ಹೇಗೆ ಬರೀತೀರಾ? 2 ಅಥವಾ 4 ಲೈನ್ಸ್ ಅಲ್ಲಿ ಮುಗಿಸ್ತೀರಾ. ಬೈ ಚಾನ್ಸ್ ಡಿಫರೆನ್ಸ್ ಏನಾದ್ರು ಕೇಳಿದ್ರೆ, ಡಿಫರೆನ್ಸ್ ಬಿಟ್ವೀನ್ ಅಂತ ಕೇಳಿದಾಗ 2 ಪಾಯಿಂಟ್ ಮಾಡಿ ಮುಗಿಸ್ತೀರಾ ಅಲ್ವಾ? ಅದೇ ರೀತಿ ಇಲ್ಲಿ ಬರೋ ಕ್ವಶನ್ಸ್ 4 ಮಾರ್ಕ್ಸ್ ಕೇಳಿದಾಗ ಮಿನಿಮಮ್ ಅಂದ್ರೆ 1 ಪೇಜ್ ಅಥವಾ 1.5 ಪೇಜ್ ಲೆಂತ್ಗೆ ನೀವು ಕಾನ್ಸೆಪ್ಟ್ ನ ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕಾಗಿ ಬರ್ತದೆ. ಮತ್ತೆ 6 ಮಾರ್ಕ್ಸ್ ಕೇಳಿದ್ರೆ, ಇನ್ ಕೇಸ್ ಇಲ್ಲಿ ಬರೋ ಕಾನ್ಸೆಪ್ಟ್ 6 ಮಾರ್ಕ್ಸ್ ಬರುವಂತ ಪ್ರಾಬಬಿಲಿಟಿ ಕೂಡ ಇದೆ. ಅದನ್ನೇ ಸ್ವಲ್ಪ ಓವರ್ಲ್ಯಾಪ್ ಮಾಡಿ ನೀವು 2 ಪೇಜ್ ಅಥವಾ 2.5 ಪೇಜ್ ಲೆಂತ್ಗೆ ಎಕ್ಸ್ಪ್ಯಾಂಡ್ ಮಾಡಿ ಇನ್ನೊಂದು ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ತುಂಬಿ ಬರೆದ್ರೆ ನಿಮಗೆ ಕವರ್ ಆಗ್ತಾ ಹೋಗ್ತದೆ. ಇಲ್ಲಿ ಬರೋ ಕ್ವಶನ್ಸ್ ಆಲ್ಮೋಸ್ಟ್ ನಿಮಗೆ ಈ 3 ಸೆಕ್ಷನ್ ಅಲ್ಲಿ ಬರ್ತದೆ. ಅಕೌಂಟ್ಸ್ ತರ ನಿಮಗೆ ಪರ್ಟಿಕ್ಯುಲರ್ ಕ್ವಶನ್ ಬರೀ 6 ಮಾರ್ಕ್ಸ್ ಅಲ್ಲಿ ಬರೋದು ಅಥವಾ ಆತರ ಬರೋದು ಆತರ ಇಲ್ಲ. ಎಕನಾಮಿಕ್ಸ್ ಅಲ್ಲಿ ತುಂಬಾ ರ್ಯಾಂಡಮ್ ಆಗಿ ಬರ್ತದೆ, ಮತ್ತೆ ಬಂದಿರೋದು ಕೂಡ ಎಕ್ಸ್ಟೆನ್ಷನ್ ಮಾಡಿ ಬರಿಬೇಕಾಗೋ ಬರೋ ಪರಿಸ್ಥಿತಿ ಉಂಟಾಗುತ್ತೆ. ಇವತ್ತು ನಾನು 2 ಮಾರ್ಕ್ಸ್ ಕ್ವಶನ್ಸ್ ನ ಯಾವ್ದಾದ್ರು ಬರ್ಬೋದು, ಯಾವ್ದಾದ್ರು ಸಂಭಾವನೆ, ಯಾವ್ದಾದ್ರು ಪ್ರಾಬಬಿಲಿಟಿ ಇದೆ ಅಂತವನ್ನ ನಿಮಗೆ ಹೇಳ್ತೀನಿ. ಮತ್ತೆ ನೀವು ಇವನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಒತ್ತು ಕೊಟ್ಟು ಓದ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೂ ಮಾರ್ಕ್ಸ್ ಕ್ವಶನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದ್ರೆ, ವಾಟ್ ಈಸ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ? ಮೆನ್ಷನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ ಅಂತ ಒಂದು ಕ್ವಶನ್ ಬರ್ತದೆ. ನಾನು ಈಗ ಆಲ್ರೆಡಿ ಹೇಳಿದ್ದೆ 2 ಮಾರ್ಕ್ಸ್ 4 ಮಾರ್ಕ್ಸ್ ಬರ್ತದೆ, 6 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಅಂತ. ಇದೇ ಕ್ವಶನ್ ನಿಮಗೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಮಾರ್ಕ್ಸ್ ಕೇಳಿದಾಗ ನೀವೇನಂತ ಬರೀತೀರಾ? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇದೇ 3 ಪಾಯಿಂಟ್ ನಿಮ್ಗೆ ಬರೋದು. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇದು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ. ಬೈ ಚಾನ್ಸ್ ಇದೇ ಕ್ವಶನ್ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಕೂಡ ಇದೆ. ಸುಮಾರು ಸಲ ಕೇಳಿದಾನೆ ಕೂಡ. ಸುಮಾರು ಸಲ ಕೇಳಿದಾಗ ನೀವು ಏನಂತ ಆನ್ಸರ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ. ವಾಟ್ ಟು ಪ್ರೊಡ್ಯೂಸ್ ಅನ್ನೋ ಪಾಯಿಂಟ್ ನ ಹಾಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಎಕ್ಸ್ಪ್ಲೈನ್ ಯಾವ ತರ ಮಾಡ್ತೀರಾ? ಸೆಂಟ್ರಲ್ ಟೈಪ್ಸ್ ಆಫ್ ಎಕಾನಮಿ ನಿಮ್ಗೆ ಬರುತ್ತೆ. ಏನು ರಷ್ಯನ್ ಟೈಪ್ ಆಫ್ ಎಕಾನಮಿ, ಕ್ಯಾಪಿಟಲಿಸ್ಟ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ. ಈ ಎಕಾನಮಿಲಿ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರ್ತಾ ಹೋಗ್ತೀರಾ. ಹಾಗಾಗಿ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಈ ಕ್ವಶನ್ ಮೇಲೆ. ಮತ್ತೆ ನಮ್ಮ ಕಾಲದಿಂದ ಕೂಡ ಇವತ್ತಿನವರೆಗೂ ಈ ಕ್ವಶನ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ, ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಬರ್ತಾನೆ ಇದೆ. ಇದು ಬಿಟ್ಟರೆ ಇನ್ಯಾವ ಕ್ವಶನ್ಸ್ ಕೇಳ್ತಾರೆ? ಯಾವ ಕ್ವಶನ್ ಕೇಳ್ತಾರೆ ಅಂದ್ರೆ, ಇದು ಬಿಟ್ಟರೆ 2 ಡಿಫರೆಂಟ್ ಅಪ್ರೋಚಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಕೇಳ್ತಾರೆ. 2 ಡಿಫರೆಂಟ್ ಅಪ್ರೋಚಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿ ಚಾಪ್ಟರ್ ಅಲ್ಲಿ ನೀವು ಓದಿರ್ತೀರಾ. ಏನು ಅಪ್ರೋಚಸ್, ಅದನ್ನ 2 ಮಾರ್ಕ್ಸ್ ಕೇಳಿದಾಗ ಈಸಿಯಾಗಿ ಬರೀತೀರಾ. ಏನು ಅವ್ರು ಮೆನ್ಷನ್ ಅಂತ ಕೇಳಿದ್ರೆ ಕಾರ್ಡಿನಲ್ ಅಪ್ರೋಚ್ ಅಂತ, ಇನ್ನೊಂದು ಆರ್ಡಿನಲ್ ಅಪ್ರೋಚ್ ಅಂತ ಬರ್ತದೆ. ಕಾರ್ಡಿನಲ್ ಅಪ್ರೋಚ್ ಮತ್ತೊಂದು ಆರ್ಡಿನಲ್ ಅಪ್ರೋಚ್. ಕ್ಲಿಯರ್ ಆಯ್ತಲ್ವಾ? ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಕ್ಬಿಡ್ತದೆ. ಬೈ ಚಾನ್ಸ್ ಇದೇ ಕ್ವಶನ್ 4 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ, ಅಥವಾ 2 ಮಾರ್ಕ್ಸ್ ಅಲ್ಲೇ ಇದಕ್ಕೂ ಡಿಫರೆನ್ಸ್ ಏನು ಅಂತ ಕೂಡ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಕಾರ್ಡಿನಲ್ ಅಪ್ರೋಚ್ ಅಂಡ್ ಆರ್ಡಿನಲ್ ಅಪ್ರೋಚ್ ಅಂತ ಕೇಳಿದಾಗ ನೀವು ಅದರ ಮೀನಿಂಗ್ ಬರೀಬೇಕಾಗಿ ಬರ್ತದೆ. ಈಗ ಕಾರ್ಡಿನಲ್ ಅಪ್ರೋಚ್ ನ ತಗೊಂಡಾಗ ನಾವು ಈ 2 ಅಪ್ರೋಚ್, ಕಾರ್ಡಿನಲ್ ಮತ್ತು ಆರ್ಡಿನಲ್,
ಇವೆಲ್ಲವೂ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಬರ್ತದೆ. ಮ್ಯಾಥಮೆಟಿಕ್ಸ್ ಅಲ್ಲಿಂದ ಡಿರೈವ್ ಆಗಿದೆ ಈ ವರ್ಡ್ ಕಾರ್ಡಿನಲ್ ಅಪ್ರೋಚ್ ಮತ್ತೆ ಆರ್ಡಿನಲ್ ಅಪ್ರೋಚ್. ಕಾರ್ಡಿನಲ್ ಅಲ್ಲಿ ಅದು ಇಟ್ಸ್ ಎ ಮೆಜರಬಲ್ ಯುಟಿಲಿಟಿ. ಕಾರ್ಡಿನಲ್ ಅಪ್ರೋಚ್ ಬಂದು ಮೆಜರಬಲ್ ಯುಟಿಲಿಟಿ. ಮೆಜರಬಲ್ ಯುಟಿಲಿಟಿ ಲೈಕ್ ಕಾರ್ಡಿನಲ್ ಬಂದು ಮೆಜರಬಲ್ ಯುಟಿಲಿಟಿ ಲೈಕ್ ಟೆಂಪರೇಚರ್, ಹೈಟು, ವೆಯ್ಟು, ಈ ತರ ಏನೇನು ಫಿಸಿಕಲ್ ಫ್ಯಾಕ್ಟರ್ಸ್ ಬರ್ತದಲ್ಲ ಅದು ಕಾರ್ಡಿನಲ್ ಅಪ್ರೋಚ್. ಮತ್ತೆ ಇನ್ನೊಂದು ಡಿಫರೆನ್ಸ್ ಏನ್ ಬರೀಬಹುದು ಅಂದ್ರೆ ಕಾರ್ಡಿನಲ್ ಅಪ್ರೋಚ್ ಅಲ್ಲಿ ನಾವು ಯಾವಾಗ್ಲೂ ನಂಬರ್ಸ್ ಯೂಸ್ ಮಾಡ್ತೀವಿ. ಈ ತರ 1 2 3 4 ಈ ತರ ನ್ಯೂಮರಿಕ್ ನಂಬರ್ ಯೂಸ್ ಮಾಡ್ತೀವಿ. ಸಪೋಸ್ ಆರ್ಡಿನಲ್ ಅಪ್ರೋಚ್ ಅಂದ್ರೆ ಏನ್ ಸರ್? ಆರ್ಡಿನಲ್ ಅಪ್ರೋಚ್ ಅಂದ್ರೆ ಇಟ್ ಇಸ್ ನಾಟ್ ಎ ಮೆಜರಬಲ್ ಯುಟಿಲಿಟಿ ಬಟ್ ಇಟ್ ಇಸ್ ಓನ್ಲಿ ಕಂಪೇರಬಲ್ ಯುಟಿಲಿಟಿ. ಕಂಪೇರಬಲ್ ಯುಟಿಲಿಟಿ ಇದರಲ್ಲಿ ಯಾವ ತರ ನಂಬರ್ಸ್ ನ ಮೆಜರ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೋಮನ್ ಲೆಟರ್ ಅಲ್ಲಿ ಯೂಸ್ ಮಾಡ್ತೀವಿ. 1 2 3 4 ಅರ್ಥ ಆಯ್ತಲ್ಲ? ಈ ತರ ಯೂಸ್ ಮಾಡ್ತೀವಿ 1 2 3 4. ಮತ್ತೆ ಇನ್ನೊಂದು ಡಿಫರೆನ್ಸ್ ಏನಿದೆ ಸರ್ ಅಂದ್ರೆ ಇದರ ಚೀಫ್ ಎಕ್ಸ್ಪೋನೆಂಟ್. ಇದು ಕೂಡ MCQ ಗೆ ಇಂಪಾರ್ಟೆಂಟ್ ಆಗ್ಬೋದು. ಹೂ ಇಸ್ ದ ಚೀಫ್ ಎಕ್ಸ್ಪೋನೆಂಟ್ ಆಫ್ ಕಾರ್ಡಿನಲ್ ಅಪ್ರೋಚ್ ಅಂತ ಬರೋ ಸಾಧ್ಯತೆಗಳಿದೆ. ಆ ತರ ಬಂದಾಗ ಕಾರ್ಡಿನಲ್ ಅಪ್ರೋಚ್ ನ ಚೀಫ್ ಎಕ್ಸ್ಪೋನೆಂಟ್ ಬಂದು ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್ ಅಥವಾ ಬರೀ ಮಾರ್ಷಲ್ ಅಂತ ಬರೆದ್ರು ಆಗ್ತದೆ ಸರ್. ಹಾಗಾದ್ರೆ ಆರ್ಡಿನಲ್ ಅಪ್ರೋಚ್ ನ ಚೀಫ್ ಎಕ್ಸ್ಪೋನೆಂಟ್ಸ್ ಯಾರು ಅಂದ್ರೆ ನೀವು ಇಬ್ಬರ ಹೆಸರು ಬರ್ತದೆ, JRX ಮತ್ತು RGD ಅಲನ್ ಅಂತ. ಇದರ ಅಪ್ರೋಚ್ ನ ಚೀಫ್ ಎಕ್ಸ್ಪೋನೆಂಟ್ಸ್ ಯಾರು ಅಂದ್ರೆ JRX ಮತ್ತು RGD ಅಲನ್. ಇದು MCQ ಬರೋ ಸಾಧ್ಯತೆಗಳಿದೆ. ಇದು ಬಿಟ್ರೆ ಇನ್ಯಾವ ಕ್ವಶನ್ ಬರ್ತದೆ ಸರ್ ಅಂತ ನೀವು ಕೇಳಿದ್ರೆ, ಇದು ಬಿಟ್ರೆ ಇನ್ಯಾವ ಬರ್ಬೋದು ಅಂದ್ರೆ ಈ ಕ್ವಶನ್ ಬರೋ ಸಾಧ್ಯತೆ ಇದೆ ಕಣಪ್ಪ. ಏನ ಕ್ವಶನ್? ವಾಟ್ ಈಸ್ ದ ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ಎ ಲೇಬರ್? ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ಎ ಲೇಬರ್ ಇದು ಚಿಕ್ಕ ಕಾನ್ಸೆಪ್ಟ್, ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್, ರೆವೆನ್ಯೂ ಪ್ರಾಡಕ್ಟ್ ಆಫ್ ಎ ಲೇಬರ್. ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ ನಾವು ಎಕ್ಸ್ಟ್ರಾ ಲೇಬರ್ಸ್ ನ ಹೈಯರ್ ಮಾಡಿದ್ರೆ ಅಥವಾ ಕೆಲಸಕ್ಕೆ ತಗೊಂಡಾಗ ನಮ್ಮ ಔಟ್ಪುಟ್ ಜಾಸ್ತಿ ಆಗುತ್ತೆ. ಇದು ಕಾಮನ್ ಸೆನ್ಸ್, ಎಲ್ರಿಗೂ ಗೊತ್ತು. ಅದನ್ನೇ ಈ ಕಾನ್ಸೆಪ್ಟ್ ಹೇಳುತ್ತೆ. ಸರ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಇದ್ರ ಫಾರ್ಮುಲಾ ಜೊತೆ ಕೇಳಿದ್ರೆ ಅವಾಗ ಏನ್ ಮಾಡ್ತೀರಾ? MRPL. MRPL ಅಂದ್ರೆ ಮಾರ್ಜಿನಲ್ ರೆವೆನ್ಯೂ ಪ್ರಾಡಕ್ಟ್ ಆಫ್ ಲೇಬರ್ is equal to MR, that is marginal revenue, into MPL ಅಂದ್ರೆ ಮಾರ್ಜಿನ್ ಆಫ್ ಪ್ರೊಡಕ್ಷನ್ ಪರ್ ಲೇಬರ್ ಅಂತ ಇದೆ MPL ಅಂದ್ರೆ. ಇದು ಫಾರ್ಮುಲಾ ಕೇಳಿದ್ರೆ ಇಷ್ಟು 2 ಮಾರ್ಕ್ಸ್. ಇದು ಬಿಟ್ರೆ ಇನ್ಯಾವ ಕೇಳೋ ಚಾನ್ಸಸ್ ಇದೆ ಅಂದ್ರೆ ಇದೊಂದು ಕ್ವಶನ್ ಮಿಸ್ ಇಲ್ಲದೆ ಬರ್ತಾ ಇದೆ, ಮಿಸ್ ಆಗದೆ ಬರೋ ಚಾನ್ಸ್ ಇದೆ. ಮತ್ತೆ ಇದು ಕೂಡ ನಿಮಗೆ 4 ಮಾರ್ಕ್ಸ್ ಬರೋ ಸಾಧ್ಯತೆ ಕೂಡ ಇದೆ. ಅದೇನು? 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದು ಅಂತ. ಇದನ್ನ ನೀವು ಓದ್ಕೊಂಡಿರ್ತೀರಾ. ಮತ್ತೆ ಇದು ನಮ್ಮ ಕಾಲದಿಂದ ಕೂಡ ಬರ್ತಾ ಇದೆ. 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದು? ಈಸಿಯಾಗಿ ಹೇಳ್ಬಿಡ್ತೀರಾ. ಏನಂತ? ಲ್ಯಾಂಡ್, ಆಮೇಲೆ ಲೇಬರ್. ಇದಾದ ನಂತರದಲ್ಲಿ ಇನ್ಯಾವ್ದು ಬರ್ತದೆ ಸರ್? ಕ್ಯಾಪಿಟಲ್, ಮತ್ತೆ ಆರ್ಗನೈಸೇಷನ್. ಕರೆಕ್ಟ್ ಅಲ್ವಾ? ಆರ್ಗನೈಸೇಷನ್. ಈಗ ಇನ್ನೊಂದು ಚೂರು ಟ್ವಿಸ್ಟ್ ಮಾಡಿ ಕೇಳ್ದ ಅಂದ್ರೆ ಇದ್ರ ರಿವಾರ್ಡ್ಸ್ ಕೂಡ ಬರಿಬೇಕಾಗಿ ಬರ್ತದೆ. ಅದನ್ನ ಕೇಳ್ತಾರೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ರಿವಾರ್ಡ್ಸ್ ಕೂಡ ಸುಮಾರು ಸಲ ಕೇಳಿದ್ದಾರೆ. ಸೊ ಲ್ಯಾಂಡ್ ಗೆ ಏನ್ ಸರ್ ರಿವಾರ್ಡ್? ನೀವು ಲ್ಯಾಂಡ್ ಒಬ್ರಿಗೆ ಕೊಟ್ಟಾಗ ಬಾಡಿಗೆ ಕೊಡ್ತೀರಾ ಅಲ್ವಾ? ಸೊ ರೆಂಟ್ ಇಸ್ ಅ ರಿವಾರ್ಡ್ ಫಾರ್ ಲ್ಯಾಂಡ್. ಅದೇ ರೀತಿ ಒಬ್ಬ ನಮಗೋಸ್ಕರ ಕೆಲಸ ಮಾಡ್ತಾನೆ ಅಂದ್ರೆ ಅವ್ನಿಗೆ ರಿಟರ್ನ್ ಏನ್ ಕೊಡ್ತೀವಿ ನಾವು? ವೇಜಸ್ ಅಥವಾ ಸ್ಯಾಲರಿ ಅಲ್ವಾ? ಕರೆಕ್ಟ್ ಅಲ್ವಾ?
ಆಮೇಲೆ ಕ್ಯಾಪಿಟಲ್. ಸರ್ ಕ್ಯಾಪಿಟಲ್ಗೆ ನಾವೇನ್ ಕೊಡ್ತೀವಿ, ನೀವೆಲ್ಲ ಅಕೌಂಟ್ಸ್ ಎಲ್ಲ ಓದಿರ್ತೀರಾ. ಕ್ಯಾಪಿಟಲ್ ರಿಟರ್ನ್ ಏನ್ ಕೊಡ್ತೀವಿ ನಾವು, ಇಂಟ್ರೆಸ್ಟ್. ಇದ್ರ ನಂತರ ಆರ್ಗನೈಸೇಷನ್ ಏನ್ ಸಿಗುತ್ತೆ ಸರ್ ಇನ್ ರಿಟರ್ನ್, ಅವ್ರು ಇಷ್ಟೆಲ್ಲ ಮಾಡಿ ಪ್ರೊಡಕ್ಷನ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿದ್ರೆ ಅವ್ರು ಯಾವ್ದಕ್ಕೋಸ್ಕರ ಮಾಡ್ತಾರೆ, ಪ್ರಾಫಿಟ್. ಇದೇ ಕ್ವಶನ್ 4 ಮಾರ್ಕ್ಸ್ ಕೇಳಿದಾಗ ನೀವು ಇದನ್ನ 2 ಲೈನ್ಸ್ ಅಥವಾ 3 ಲೈನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬಂದ್ರೆ ನಿಮಗೆ 4 ಮಾರ್ಕ್ಸ್ ಗ್ಯಾರಂಟಿ. ಇದ್ರ ನಂತರ ಇನ್ ಯಾವ ಕ್ವಶನ್ ಕೊಡ್ತಾನೆ ಸರ್, ತುಂಬಾ ರಿಪೀಟೆಡ್ ಆಗಿ ಬರೋ ಕ್ವಶನ್ ಇನ್ ಯಾವ್ದಿದೆ ಸರ್ ಅಂತ ನೀವು ಕೇಳ್ಬೋದು. ಒಂದು ಕ್ವಶನ್ ಬರ್ತದೆ, ಅಂದ್ರೆ ಅದು ನಿಮ್ಗೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರ್ತದೆ ನೋಡಿ, ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಏನು. ಮತ್ತೆ ಇನ್ನೊಂದು ಕ್ವಶನ್ ಬರ್ತದೆ, ಇನ್ಫೀರಿಯರ್ ಗೂಡ್ಸ್ ಅಂದ್ರೆ ಏನು. ನೆನ್ನೆ ಒಂದು ಹೇಳಿದೆ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ. ಇಂಟರ್ಮೀಡಿಯೇಟ್ ಗೂಡ್ಸ್. ಇದು ಬಿಟ್ರೆ ಇನ್ನೊಂದು ಕ್ವಶನ್ ಬರ್ತದೆ, ಕ್ಯಾಪಿಟಲ್ ಬರ್ತದೆ, ಇನ್ಫೀರಿಯರ್ ಬರ್ತದೆ, ಇಂಟರ್ಮೀಡಿಯೇಟ್ ಬರ್ತದೆ, ಫಿನಿಶ್ಡ್ ಗೂಡ್. ಈ 4ರಲ್ಲಿ ಯಾವ್ದಾದ್ರು ಒಂದು ಫಿಕ್ಸ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಯಾವ್ದಾದ್ರು ಒಂದು ಬರ್ತದೆ. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಏನು, ಎಕ್ಸಾಂಪಲ್ ಮೊದಲೇ ಹೇಳ್ಬಿಡ್ತೀನಿ. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಈಗ ಮೆಷಿನರಿ, ನೀವು ಪ್ರೊಡಕ್ಷನ್ ಮಾಡೋದಕ್ಕೆ ಏನು ಬಳಸ್ತೀರಾ ನೋಡಿ, ಅವು ಕ್ಯಾಪಿಟಲ್ ಗೂಡ್ಸ್ ಆಗ್ತದೆ. ನಿಮ್ ಬಿಸ್ನೆಸ್ ರನ್ ಆಗಕ್ಕೆ ಏನೇನು ಮೆಷಿನರೀಸ್, ಪರ್ಚೇಸ್, ಎಕ್ವಿಪ್ಮೆಂಟ್ಗಳು ಅವೆಲ್ಲವೂ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ ಬರ್ತದೆ. ಇನ್ಫೀರಿಯರ್ ಗೂಡ್ಸ್ ಅಂದ್ರೆ ಏನು, ಎಕನಾಮಿಕ್ಸ್ ನಲ್ಲಿ ನೀವು ಓದಿರ್ತೀರಾ. ಈವನ್ ನಮ್ಮ ಇನ್ಕಮ್ ಜಾಸ್ತಿ ಆದ್ರೂ ಕೂಡ, ಇನ್ಕಮ್ ರೈಸ್ ಆದ್ರೂ ಕೂಡ ಕೆಲವು ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಅಷ್ಟೇ ಇರ್ತದೆ. ಇನ್ಕಮ್ ರೈಸ್ ಆದ್ರೂ ಅಷ್ಟೇ, ಇನ್ಕಮ್ ಲೋ ಆದ್ರೂ ಅಷ್ಟೇ, ಡಿಮ್ಯಾಂಡ್ ವಿಲ್ ಬಿ ಸೇಮ್. ಅಂತ ಪ್ರಾಡಕ್ಟ್ ನ ನಾವು ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು, ಚೀಪ್ ಕ್ಲಾತ್ಸ್, ಚೀಪ್ ಫುಡ್ ಐಟಮ್ಸ್, ಇವೆಲ್ಲವೂ ಇನ್ಫೀರಿಯರ್ ಗೂಡ್ಸ್ ಗೆ ಎಕ್ಸಾಂಪಲ್ ಆಗ್ತದೆ. ಕ್ಯಾಪಿಟಲ್ ಗೂಡ್ಸ್ ಗೆ ಎಕ್ಸಾಂಪಲ್ ಏನು, ಈಗ ಆಲ್ರೆಡಿ ನಾನು ಹೇಳಿದೆ, ಫಸ್ಟ್ ಹೇಳ್ಬಿಟ್ಟೆ, ಮೆಷಿನರಿ, ಎಕ್ವಿಪ್ಮೆಂಟ್ ಅಥವಾ ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಗಳು ಏನೇನು ಯೂಸ್ ಮಾಡ್ತೀವೋ ಅವು. ಮತ್ತೆ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದ್ರೆ ಏನು ಅಂತ ನಾನು ಪ್ರೀವಿಯಸ್ ಸೆಕ್ಷನ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಆದ್ರೂ ಬ್ರೀಫ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ. ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದ್ರೆ ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ ನ ಫಿನಿಶ್ ಪ್ರಾಡಕ್ಟ್, ಒಂದು ಕಂಪನಿಯ ಫಿನಿಶ್ ಪ್ರಾಡಕ್ಟ್ ಅಥವಾ ಔಟ್ಪುಟ್ ಇನ್ನೊಂದು ಕಂಪನಿಯ ಇನ್ಪುಟ್ ಆದ್ರೆ, ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ ಪೆಟ್ರೋಲಿಯಂ ಇದೆ, ರಿಲಯನ್ಸ್ ಪೆಟ್ರೋಲಿಯಂ ನ ಫಿನಿಶ್ ಪ್ರಾಡಕ್ಟ್ ಏನ್ ಬರ್ತದೆ, ಪೆಟ್ರೋಲ್ ಬರ್ತದಲ್ವಾ. ಅದೇ ನಮ್ಮ KSRTC ಬಸ್ ಸ್ಟ್ಯಾಂಡ್ ಗೆ ಅಥವಾ KSRTC ಬಸ್ ಗೆ ಇನ್ಪುಟ್ ಏನು, ಪೆಟ್ರೋಲು. ಅರ್ಥ ಆಯ್ತಲ್ಲ ಸರ್? ಆಯ್ತು. ಫಿನಿಶ್ಡ್ ಗೂಡ್ಸ್ ಅಂದ್ರೆ ಏನು, ಫಿನಿಶ್ಡ್ ಗೂಡ್ಸ್ ಅಂದ್ರೆ the goods which are ready for consumption, ಕನ್ಸಂಪ್ಷನ್ ಗೆ ರೆಡಿ ಆಗಿರುವಂತ ಗೂಡ್ಸ್ ನ ಫಿನಿಶ್ಡ್ ಗೂಡ್ಸ್ ಅಂತ ಕರೀತಾರೆ. ಇವಾಗ ಕ್ಲಾರಿಟಿ ಸಿಗ್ತಾ ಇಲ್ಲ? ಇದಾದ್ಮೇಲೆ ಇನ್ಯಾವ ಕ್ವಶನ್ ಬರ್ತದಪ್ಪ, ಇದು ಬಿಟ್ರೆ ಇನ್ಯಾವ್ದು ಬರ್ತದಪ್ಪ? ಕೆಲವೊಂದ್ಸಲ ಸರ್ ಬೇರೆ ಬೇರೆ ತರ ಟರ್ಮಿನಾಲಜಿ ಎಲ್ಲ ಬರ್ತದೆ ಸರ್, ನಾವು ಆ ಟರ್ಮಿನಾಲಜಿ ಕೂಡ ಎಲ್ಲೂ ಕೇಳಿರಲ್ಲ ಸರ್ ಗೊತ್ತಾಗಿಂದ, ಆ ತರ ಟರ್ಮಿನಾಲಜಿ ಬರ್ತದೆ. ಅವಕ್ಕೇನ್ ಮಾಡ್ಬೇಕು ಸರ್? ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕೇಳ್ಬಿಟ್ರೆ ಸರ್, ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಇದ್ರ ಮೀನಿಂಗ್ ಏನು ಅಂತ ಕೇಳ್ತಾರೆ, ಅಥವಾ ರೈಟ್ ಎ ನೋಟ್ ಆನ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ 4 ಮಾರ್ಕ್ಸ್ ಅಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ. ಈ ತರ ಕೊಟ್ಟಾಗ ಏನ್ ಮಾಡ್ಬೇಕು? ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂದ್ರೆ ಇಟ್ ಈಸ್ ಎ ಕಂಡೀಷನ್, ಅಂದ್ರೆ ಇಟ್ ಈಸ್ ಎ ಕಂಡೀಷನ್ ಆರ್ ಎ ಸಿಚುಯೇಷನ್ ವೇರ್ ದ ಪೀಪಲ್ ಸೇವಿಂಗ್ ಹ್ಯಾಬಿಟ್, ಅಂದ್ರೆ ಏನು, ನಾವು ಸೇವಿಂಗ್ಸ್ ಮಾಡ್ತೀವಿ ನೋಡಿ, ಸೇವಿಂಗ್ಸ್ ಅದು ಐಡಲ್ ಆಗಿ ಇಟ್ಕೊಂತೀವಲ್ವಾ, ಐಡಲ್ ಆಗಿ ಇರೋ ಸೇವಿಂಗ್ಸ್ ಬಗ್ಗೆ ಅದು ಎಕನಾಮಿಕ್ ಗೆ ಔಟ್ಪುಟ್ ತರಕ್ಕೆ ಸಾಧ್ಯ ಆಗಲ್ಲ. ಈಗ ಫಾರ್ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ನಮ್ಮ ಏಷಿಯನ್ ಕಂಟ್ರೀಸ್ ಅಲ್ಲಿ ಚೈನಾ, ಇಂಡಿಯಾ, ಜಪಾನ್
ಈ ಮೂರು ದೇಶ ಲೀಡಿಂಗ್ ಸೇವಿಂಗ್ಸ್ ಅಲ್ಲಿ ಇದೀವಿ, ಸೇವಿಂಗ್ಸ್ ಅಲ್ಲಿ ಲೀಡಿಂಗ್ ಅಲ್ಲಿ ಇದೀವಿ. ಅಂದ್ರೆ ಏನು, ನಾವು ಎಕ್ಸ್ಪೆನ್ಸ್ ಕಮ್ಮಿ ಮಾಡಿ ಸೇವಿಂಗ್ಸ್ ನ ಜಾಸ್ತಿ ಮಾಡೋದ್ರಲ್ಲಿ ಲೀಡಿಂಗ್ ಅಲ್ಲಿ ಇದೀವಿ ಈ ಮೂರು ದೇಶ. ಆಗ ಮಾಡಿದಾಗ ಏನಾಗುತ್ತೆ, ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗೋದು ಬೇರೆ. ಸೇವಿಂಗ್ಸ್ ನ ನೀವು ಯಾವ್ದಾದ್ರು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಕರೆಕ್ಟ್ ಆಗಿಲ್ವೋ? ಕರೆಕ್ಟ್ ಸರ್ ಅಲ್ವಾ? ಯಾವ್ದಾದ್ರು ಅಸೆಟ್ ಮೇಲೆ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇದು ಮತ್ತೆ ಕ್ಯಾಶ್ ಎಕಾನಮಿಗೆ ಇಂಜೆಕ್ಟ್ ಆಗುತ್ತೆ. ಬಟ್ ನೀವು ಕ್ಯಾಶ್ ನ ಐಡಲ್ ಆಗಿ ನಿಮ್ ಬೀರುಲಿ ಅಥವಾ ವಾರ್ಡ್ರೋಬ್ ಗಳಲ್ಲಿ ಲಾಕರ್ ರೂಮ್ ಅಲ್ಲಿ ಇಟ್ಕೊಂಡಾಗ ಅದರಿಂದ ಎಕಾನಮಿಗೆ ಏನು ಯೂಸ್ ಆಗಲ್ಲ, ಕ್ಯಾಶ್ ಫ್ಲೋ ಕಮ್ಮಿ ಆಗುತ್ತೆ. ಕ್ಯಾಶ್ ಫ್ಲೋ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ, ಔಟ್ಪುಟ್ ಕಮ್ಮಿ ಆಗ್ತದೆ. ಕಂಪನಿ ನೀವು ಕನ್ಸಂಪ್ಷನ್ ಮಾಡೋದು ನಿಲ್ಲಿಸ್ತಾ ಇದ್ದೀರಾ ಅಂದ್ರೆ ಕಂಪನಿ ಅವರು ಕಮ್ಮಿ ಪ್ರೊಡಕ್ಷನ್ ಮಾಡ್ತಾರೆ, ಲೋ ಪ್ರೊಡಕ್ಷನ್ ಮಾಡ್ತಾರೆ. ಲೋ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಅರ್ಥ ಏನು, ಕಮ್ಮಿ ಜನನ ಕೆಲ್ಸಕ್ಕೆ ತಗೊಳ್ತಾ ಇದ್ದಾರೆ ಅಂತ ಅರ್ಥ ಬರ್ತದೆ. ಹಂಗಾಗಿ ಇಂಡೈರೆಕ್ಟ್ ಆಗಿ ನಿಮ್ ಇನ್ಕಮ್ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ಇದು ನಿಮಗೆ ಬ್ಯಾಡ್ ಫಾರ್ ಎಕಾನಮಿ. ಕಾನ್ಸೆಪ್ಟ್ ಇಷ್ಟೇ, ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ. ನೀವು ಈ ವರ್ಡ್ ಕೇಳಿದ ತಕ್ಷಣ ಗಾಬರಿ ಆಗ್ಬಿಡ್ತೀರಾ ಅಲ್ವಾ? ದಿಸ್ ಇಸ್ ಬ್ಯಾಡ್ ಫಾರ್ ಎಕಾನಮಿ. ಇದನ್ನೇ ನಾನು ಈಗ ನಿಮ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ನೋ ಅದೇ ರೀತಿಲಿ ನೀವು ಹಾಫ್ ಪೇಜ್ ಅಥವಾ 1 ಪೇಜ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅಂಡ್ ಎಕ್ಸಾಂಪಲ್ ಕೊಟ್ರೆ ನೀವು ಆರಾಮಾಗಿ 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಗಳಿಸಬಹುದು. ಈ ಕ್ವಶನ್ ಬಿಟ್ರೆ ಸರ್ ಇನ್ಯಾವ ಕ್ವಶನ್ ಇಂಪಾರ್ಟೆಂಟ್ ಸರ್ ಅಲ್ವಾ? ಇನ್ಯಾವ್ದು ಬರ್ಬೋದು ಸರ್ ಎಕ್ಸಾಮ್ಗೆ? ಯಾವ್ದು ಬರ್ಬೋದು ಅಂದ್ರೆ ಇದನ್ನ ಬಿಟ್ರೆ ನಿಮಗೆ ಲಿಂಕೇಜಸ್ ಆಫ್ ಓಪನ್ ಎಕಾನಮಿ ಅಂತ ಒಂದು ಕ್ವಶನ್ ಬರ್ಬೋದು ಸರ್. ಲಿಂಕೇಜಸ್ ಆಫ್ ಓಪನ್ ಎಕಾನಮಿ ಅಂದ್ರೆ, ಲಿಂಕೇಜ್ ಅಂದ್ರೆ ಏನು? ಇಟ್ಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಇನ್ಸ್ಟಿಟ್ಯೂಟ್ಸ್. ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಇನ್ಸ್ಟಿಟ್ಯೂಟ್ಸ್. ಯಾವ್ದಪ್ಪ ಲಿಂಕೇಜಸ್? ಲಿಂಕೇಜ್ ನಂಬರ್ 1 ಬಂದು ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್. ಔಟ್ಪುಟ್ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ ಅಂತ ನೀವು ಹಾಗೆ ಬರೆಯೋದಲ್ಲ, ಕ್ಲೀನ್ ಆಗಿ ಡೀಟೇಲ್ ಆಗಿ ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರ್ತದೆ. ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್. ಇದನ್ನ ಬಿಟ್ರೆ ನೆಕ್ಸ್ಟ್ ಇನ್ಯಾವ್ದಪ್ಪ ಬರ್ಬೋದು ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಲಿಂಕೇಜ್. ಇನ್ನೊಂದು ಯಾವುದು ಸರ್ ಮಾರ್ಕೆಟ್ ಲಿಂಕೇಜ್ ಯಾವುದು ಅಂದ್ರೆ ಲೇಬರ್ ಮಾರ್ಕೆಟ್ ಲಿಂಕೇಜ್. ಓಪನ್ ಎಕಾನಮಿ ಫಂಕ್ಷನ್ ಆಗಬೇಕು ಅಂದ್ರೆ ಈ ಮೂರು ಕೂಡ ಇರಬೇಕು, ಒಂದಕ್ಕೊಂದು ಇಂಟರ್ ಡಿಪೆಂಡೆಂಟ್. ಈ ಮೂರು ಕೂಡ ಅರ್ಥ ಆಯ್ತಾ ಇಲ್ಲ? ಒಂದಕ್ಕೊಂದು ಈ ಮೂರು ಕೂಡ ಇಂಟರ್ ಡಿಪೆಂಡೆಂಟ್. ಲೇಬರ್ ಇದ್ರೆ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆದ್ರೆ ಔಟ್ಪುಟ್ ಬರ್ತದೆ, ಔಟ್ಪುಟ್ ಆದ್ಮೇಲೆ ನೀವು ಸೇಲ್ಸ್ ಮಾಡ್ತೀರಾ, ಸೇಲ್ಸ್ ಮಾಡೋದ್ರಿಂದ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ರನ್ ಆಗ್ತದೆ. ಇದು ಬಿಟ್ರೆ ಯಾವ ಕ್ವಶನ್ಸ್ ಬರ್ಬೋದು ಸರ್ ಅಂದ್ರೆ ಇದೊಂದು ಕ್ವಶನ್ ಬರ್ಬೋದು. ಅದೇನು, ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಥವಾ ಹೂ ಆರ್ ದ ಡಿಸಿಷನ್ ಮೇಕರ್ಸ್. ಸ್ಟೇಕ್ ಹೋಲ್ಡರ್ಸ್ ಅಂದ್ರೂ ಒಂದೇ, ಡಿಸಿಷನ್ ಮೇಕರ್ಸ್ ಅಂತ ಅಂದ್ರೂ ಒಂದೇ. ಮತ್ತೆ ಇವೆರಡೂ ಬಿಟ್ಟು ಇನ್ನೊಂದು ವರ್ಡ್ ಏನ್ ಕೇಳ್ತಾರೆ ಅಂದ್ರೆ ಪ್ಲೇಯರ್ಸ್ ಅಂತ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಪ್ಲೇಯರ್ಸ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಪ್ಲೇಯರ್ಸ್ ಆಫ್ ಮ್ಯಾಕ್ರೋ ಎಕಾನಮಿ ಯಾರ್ಯಾರು ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀರಾ. ಒಂದು ಆಯಾ ದೇಶದ ಕಮರ್ಷಿಯಲ್ ಇದು ಆಯಾ ದೇಶದ ಸೆಂಟ್ರಲೈಸ್ಡ್ ಬ್ಯಾಂಕ್ಸ್. ಸೆಂಟ್ರಲೈಸ್ಡ್ ಬ್ಯಾಂಕ್ ಅಂದ್ರೆ ಯಾವುದು? ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು? RBI. ಮತ್ತೆ ಆಯಾ ದೇಶದ ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಷನ್ ಬೋರ್ಡ್ಗಳು. ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಷನ್ ಬೋರ್ಡ್ ಯಾವುದು? ಸೆಬಿ. ಮತ್ತೆ ಇವು ಬಿಟ್ರೆ ಅದರ್ ಗವರ್ಮೆಂಟ್ ಏಜೆನ್ಸೀಸ್. ಇವು ಮ್ಯಾಕ್ರೋ ಎಕನಾಮಿಕ್ಸ್ ನ ಮೇಜರ್ ಪ್ಲೇಯರ್ಸ್, ಇನ್ಸ್ಟಿಟ್ಯೂಟ್ಸ್. ಫಾರ್ ಟ್ವಿಸ್ಟ್ ಮಾಡಿ ಇನ್ನೇನ್ ಕೇಳ್ಬೋದು? ಸ್ಟೇಕ್ ಹೋಲ್ಡರ್ಸ್ ಅಥವಾ ಡಿಸಿಷನ್ ಮೇಕರ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬರೀತೀರಾ ಅಂದ್ರೆ
ಸ್ಟೇಕ್ ಆರ್ ಡಿಸಿಷನ್ ಮೇಕರ್ಸ್ ಆರ್ ಪ್ಲೇಯರ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ನೀವು ಆಲ್ರೆಡಿ ಓದಿರ್ತೀರಾ, ಅದೊಂದು ಕ್ವಶನ್ 6 ಮಾರ್ಕ್ಸ್ ಕೂಡ ಬರ್ತದೆ. ಇಂಡಿವಿಜುವಲ್ಸ್ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಇಂಡಿವಿಜುವಲ್ಸ್ ಇಸ್ ಎ ಮೇಜರ್ ಸ್ಟೇಕ್ ಹೋಲ್ಡರ್. ಹೌಸ್ ಹೋಲ್ಡ್, ಮೂರನೇದು ಏನ್ ಬರ್ತದೆ? ಫರ್ಮ್. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಏನೂ ಇರೋದಿಲ್ಲ. ಇದೊಂದು ನೀವು ಸೈಕಲ್ ನೋಡಿರ್ತಾರೆ, ಇದೆಲ್ಲ ಡ್ರಾ ಮಾಡ್ಕೊಂಡು ಬರ್ದಿರ್ತೀರಾ, ನೆನಪಿರುತ್ತೆ, ಅದನ್ನೇ ಬರೀಬೇಕು 2 ಮಾರ್ಕ್ಸ್ಗೆ. ಬಟ್ ನೀವು ಅದನ್ನೇ 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಮಾಡಿದಾಗ ನೀವು ಆ ಚಾರ್ಟ್ ಹಾಕ್ತೀರಾ, ಮಾಮೂಲಿ ಗೊತ್ತಲ್ಲ ಆ ಚಾರ್ಟು, ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಇಲ್ಲಿ ಬರೀತೀರಾ, ಮತ್ತೆ ರಿವಾರ್ಡ್ಸ್ ಇಲ್ಲಿ ಬರೀತೀರಾ, ಆ ಚಾರ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀರಾ ನೋಡಿ, ಆ ತರ ಮಾಡಬೇಕು ಸರ್. ಇದು ಬಿಟ್ಟು ನೆಕ್ಸ್ಟ್ ಕ್ವಶನ್ ಇನ್ ಯಾವ್ದು ಬರ್ಬೋದು ಸರ್? ಫ್ರೀ ರೈಡರ್ಸ್ ಅಂತ ಒಂದು ಕ್ವಶನ್ ಬರೋ ಸಾಧ್ಯತೆ ಇದೆ. ಫ್ರೀ ರೈಡರ್ಸ್ ನನಗೆ ಆಲ್ರೆಡಿ 1 ಮಾರ್ಕ್ ಕ್ವಶನ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ. ಏನು? ಪಬ್ಲಿಕ್ ಪ್ರಾಪರ್ಟಿ ಅಥವಾ ಪಬ್ಲಿಕ್ಗೆ ಸಂಬಂಧಪಟ್ಟಂತ ಜಾಗನ ಅವ್ರು ಯೂಸ್ ಮಾಡ್ಕೊಳ್ತಾರೆ, ಮತ್ತೆ ದೇ ಡೋಂಟ್ ಫೆಚ್ ಎನಿ ರಿಟರ್ನ್ಸ್. ಈಗ ಕಮ್ಯುನಿಟಿ ಪಾರ್ಕ್ಸ್ ಆಗಿರ್ಬೋದು ಅಥವಾ ರಿಕ್ರಿಯೇಷನ್ ಫೆಸಿಲಿಟಿ ಆಗಿರ್ಬೋದು, ಅದೆಲ್ಲವೂ ಬಳಸ್ಕೊಂತಾರೆ, ಬಟ್ ಅದಕ್ಕೆ ರಿಟರ್ನ್ ಆಗಿ ಏನು ಕೊಡದೇ ಇರೋಂಥದ್ನ ನಾವು ಫ್ರೀ ರೈಡರ್ಸ್ ಅಂತ ಕರಿತೀವಿ. ಇಷ್ಟಾದ್ಮೇಲೆ ಇನ್ನೊಂದು ಯಾವ್ದಾದ್ರು ಕ್ವಶನ್ ಇದೆಯಾ ಸರ್? ಒಂದು ಕ್ವಶನ್ ಬರ್ಬೋದು, ಡಿಫರೆನ್ಸ್ ಬಿಟ್ವೀನ್ ಡಿವ್ಯಾಲ್ಯೂಯೇಷನ್, ನಾನು ಈ ತರ ಬಿಟ್ವೀನ್ ಅಂತ ಬರ್ದೆ ಅನ್ಬಿಟ್ಟು ನೀವು ಹಾಗೆ ಬರೀಬಾರ್ದು, ಬಿಟ್ವೀನ್ ಅಂತಾನೆ ಬರೀಬೇಕು, ಯಾವ್ದು ಶಾರ್ಟ್ ಫಾರ್ಮ್ ಯೂಸ್ ಮಾಡಬಾರ್ದು. ಡಿವ್ಯಾಲ್ಯೂಯೇಷನ್ ಅಂಡ್ ಡಿಪ್ರಿಸಿಯೇಷನ್ ಇದನ್ನ ಕೇಳಿದಾನೆ, ಇವೆರಡು ಮಧ್ಯೆ ಏನು ಡಿಫರೆನ್ಸ್ ಇದೆ ಅಂತ. ಇಲ್ಲಿ ನೀವು ಡಿಪ್ರಿಸಿಯೇಷನ್ ಅಂದಾಗ ಅಕೌಂಟ್ಸ್ ಕಾನ್ಸೆಪ್ಟ್ ಹೋಗಬಾರ್ದು. ಅಕೌಂಟ್ಸ್ ಕಾನ್ಸೆಪ್ಟ್ ಏನ್ ಹೇಳ್ತದೆ? ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂತಾರೆ, ಬಟ್ ಇಲ್ಲಿ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಕರೆನ್ಸಿ ಅಂತ. ಇದು ನೀವು ನೋಡಿರ್ತೀರಾ, ಡಿವ್ಯಾಲ್ಯೂಯೇಷನ್ ಅಂದ್ರೆ ಇದು ಏನು? ಡೆಲಿಬರೇಟ್ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಕರೆನ್ಸಿ ಅಂತ ಅರ್ಥ ಬರ್ತದೆ. ಡಿಪ್ರಿಸಿಯೇಷನ್ ಅಲ್ಲಿ ಏನಾಗ್ತದೆ? ರೆಡ್ಯೂಸ್ಡ್ ವ್ಯಾಲ್ಯೂ ಆಫ್ ಎ ಕರೆನ್ಸಿ ಬೈ ದ ಎಕ್ಸ್ಟರ್ನಲ್ ಮಾರ್ಕೆಟ್ ಫೋರ್ಸಸ್ ಅಂತ ಬರ್ತದೆ. ಇದು ಡೆಲಿಬರೇಟ್ ಆಗಿ ಮಾಡ್ತಾರೆ ಗೌರ್ಮೆಂಟ್. ಇದು ಆಲ್ರೆಡಿ ನೀವು ನೋಡಿರ್ತೀರಾ, MCQ ಕೂಡ ಇದು ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ಡಿವ್ಯಾಲ್ಯೂಯೇಷನ್ ಆಗಿತ್ತು ಅಂತ ಬಂದು 1949 ಅಲ್ಲಿ ಒಂದ್ಸಲ ಆಗಿತ್ತು, ಆಮೇಲೆ 1966 ಅಲ್ಲಿ ಒಂದ್ಸಲ ಆಗಿದೆ. ಅದು ಬಿಟ್ಟು ಇನ್ನೊಂದ್ಸಲ ಯಾವಾಗ ಆಗಿದೆ ಅಂದ್ರೆ 1991 ಅಥವಾ 2 ಅಲ್ಲಿ ಆಗಿರೋ ಸಾಧ್ಯತೆ ಇದೆ. ಇದು ಕೂಡ MCQ ಬರೋ ಚಾನ್ಸ್ ಇರುತ್ತೆ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಬರೋ ಚಾನ್ಸ್ ಇರುತ್ತೆ, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬರೋ ಚಾನ್ಸ್ ಇರುತ್ತೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಮತ್ತೆ ಸಾಧ್ಯವಾದಷ್ಟು ನಾನು ಬರೀತಾ ಇರುವಾಗ ನೀವು ನನ್ನ ಜೊತೆ ಫಾಸ್ಟ್ ಆಗಿ ಬರ್ಕೊಳ್ಳಿ, ಚಿಕ್ಕದಾಗಿ ನೋಟ್ ಮಾಡ್ಕೊಳ್ಳಿ. ಮತ್ತೆ ಕ್ಲಾಸ್ ಮುಗಿದ್ಮೇಲೆ ವಿಡಿಯೋ ನೋಡ್ಬಿಟ್ಟೆ ಅಂದ್ರೆ 50% ಜಾಬ್ ಕಂಪ್ಲೀಟ್. ಬಟ್ ನೀವು ಅದ್ರ ಮೇಲೆ ನೀವೇ ಅಕೌಂಟ್ಸ್ ಕ್ಲಾಸ್ ಆಗಿರ್ಬೋದು, ಅಥವಾ ಎಕನಾಮಿಕ್ಸ್ ಕ್ಲಾಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಕ್ಲಾಸ್ ಆಗಿರ್ಬೋದು, ನೀವು ಅದನ್ನ ರಿಪೀಟೆಡ್ ಆಗಿ ಓದಬೇಕು, ಮತ್ತೆ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಮಾತ್ರ ನೀವು ಸ್ಕೋರ್ ಮಾಡಕ್ ಆಗ್ತದೆ ಹೊರತು ಬರೀ ವಿಡಿಯೋ ಮಾಡ್ಬಿಟ್ಟೆ ನಾನು ಮಾರ್ಕ್ಸ್ ತಗೊಬಿಡ್ತೀನಿ ಅನ್ನೋದು ಆಗಲ್ಲ. ಅರ್ಥ ಆಯ್ತಲ್ವಾ? ಈಗ ನಾವು ಕಾನ್ಸೆಪ್ಟ್ ಬರೋದಾದ್ರೆ ಡಿವ್ಯಾಲ್ಯೂಯೇಷನ್ ಅಂದ್ರೆ ನಿಮ್ಗೆ ಹೇಳಾಯ್ತು, ಡೆಲಿಬರೇಟ್ ಆಗಿ ಗವರ್ಮೆಂಟೇ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ. ಮತ್ತೆ ಅದು ಬಿಟ್ರೆ ಸರ್ ನೀವು ಮತ್ತೆ 1949 1966 ಅಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲೋ ಮಾಡ್ತಾ ಇರಲಿಲ್ಲ ಸರ್ ಅಂತ ನೀವು ಲಾಜಿಕ್ ಆಗಿ ಕ್ವಶನ್ ಮಾಡಬಹುದು. ಅದು ಕೂಡ ಕರೆಕ್ಟೇ. ಅವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾವು ಟು ಸ್ಟೆಬಿಲೈಸ್ ದ ಎಕಾನಮಿನ ಸರ್ಕಾರ ತನ್ನ ಹಿಡಿತಕ್ಕೆ ತಗೊಳ್ಳೋಕ್ಕೋಸ್ಕರ ಡಿವ್ಯಾಲ್ಯೂಯೇಷನ್ ಮಾಡ್ತಾ ಇತ್ತು. ಅರ್ಥ ಆಯ್ತಾ? ಈ ಪೀರಿಯಡ್ ಅಲ್ಲಿ ಗವರ್ಮೆಂಟ್ ಲೈಸೆನ್ಸ್ ರಾಜ್ ಆಗಿತ್ತು. ಈ ಪೀರಿಯಡ್ ಬಂದಾಗ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಎಲ್ಲ ಓದಿರ್ತೀರಲ್ಲ, ಗ್ಲೋಬಲೈಸೇಷನ್ ಎಲ್ಲ ಆಗಿದ್ದು ಈ ಪೀರಿಯಡ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, MCQ ಬರ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಬರ್ಬೋದು, ಈ ಇಯರ್ ಕೂಡ ಕೇಳ್ಬೋದು. ಇದು ಬಿಟ್ಟು ಯಾವ್ದು ಬರೋ ಚಾನ್ಸ್ ಇದೆ ಅಂದ್ರೆ ಇದು ಮೋಟಿವ್ಸ್ ಆಫ್ ಮನಿ ಬರ್ತದೆ. ಇದೊಂದು ಕ್ವಶನ್ 4 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ, 6 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಈ ಮೇಜರ್ ಕ್ವಶನ್ಸ್ ನ ನೀವು ಅವಾಗ ಓದ್ಕೊಳ್ತಾ ಇದ್ರೆ ಬೆಟರ್. ಏನು? ಡಿಮ್ಯಾಂಡ್ ಫಾರ್ ಮನಿ. ಇದೇ ಅವ್ರ ಕ್ವಶನ್ ಕೇಳೋದು. ಏನಂತ ಕೇಳ್ತಾರೆ ಕ್ವಶನ್ ಕೇಳಿದ್ರೆ?
ಈ ತರ ಕೇಳ್ತಾರೆ. ಮೆನ್ಷನ್ ದ ಮೋಟಿವ್ಸ್ ಆಫ್ ಡಿಮ್ಯಾಂಡ್ ಫಾರ್ ಮನಿ. ಇದನ್ನ 2 ಮಾರ್ಕ್ಸ್ ಕೇಳಿದಾಗ ನೀವು ಬರೀ ಮೆನ್ಷನ್ ಮಾಡ್ತೀರಾ. ಇದರಲ್ಲಿ 3 ಮೋಟಿವ್ ಬರ್ತದೆ. ಯಾವ್ದು? ಪ್ರಿಕಾಷನರಿ ಮೋಟಿವ್ ಅಂತ ಒಂದು ಬರ್ತದೆ. ಪ್ರಿಕಾಷನರಿ ಮೋಟಿವ್. ಪ್ರಿಕಾಷನರಿ ಮೋಟಿವ್ ಏನ್ ಸರ್ ಹಂಗಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಪ್ರಿಕಾಷನರಿ ಮೋಟಿವ್ ಇದು ಬಿಟ್ರೆ ಇನ್ನೊಂದಿದೆ. ಇನ್ನೊಂದೇನು? ಟ್ರಾನ್ಸಾಕ್ಷನ್ ಮೋಟಿವ್. ಇನ್ನೊಂದು ಟೈಪ್ ಯಾವುದು ಸರ್? ಇನ್ನೊಂದು ಟೈಪ್ ಒಂದು ಸ್ಪೆಕ್ಯುಲೇಟಿವ್ ಮೋಟಿವ್. ಅರ್ಥ ಆಯ್ತಾ ಇಲ್ವೋ ಸರ್? ನೀವೇನೋ ಬರ್ದ್ಬಿಟ್ರಿ ಈಸಿಯಾಗಿ. ಪ್ರಿಕಾಷನರಿ ಮೋಟಿವ್ ಅಂದ್ರೆ ಏನು? ಪ್ರಿಕಾಷನರಿ ಮೋಟಿವ್ ಅಂದ್ರೆ ನಿಮ್ಮ ಹತ್ರ ಮನಿನ ನೀವು ಅನ್ಫೋರ್ಸಿನ್ ಎಕ್ಸ್ಪೆಂಡಿಚರ್ಗೋಸ್ಕರ ಸೇವ್ ಮಾಡ್ತೀರಾ. ಅಂದ್ರೆ ನಾಳೆ ಏನಾದ್ರು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಇನ್ಯಾವುದೋ ಪ್ರಾಬ್ಲಮ್ ಬರ್ಬೋದು. ಈ ಕಾರಣಕ್ಕೋಸ್ಕರ ನೀವು ಸೇವಿಂಗ್ಸ್ ಮಾಡ್ತೀರಾ ನೋಡಿ. ಕೆಲವೊಂದು ಕಾರಣಗಳಿಗೋಸ್ಕರ ಇನ್ಶೂರೆನ್ಸ್ ಕಟ್ಬೋದು ಅಂತದೆಲ್ಲ, ಅವು ಪ್ರಿಕಾಷನರಿ ಮೋಟಿವ್. ಮತ್ತೆ ಟ್ರಾನ್ಸಾಕ್ಷನ್ ಮೋಟಿವ್ ಏನ್ ಸರ್? ನೀವು ಡೈಲಿ ಬೆಳಗ್ಗೆ ಎದ್ದಾಗಿಂದ ಹಾಲಿಂದ ಬಲ್ಬ್ವರೆಗೂ ಏನೇ ತಗೊಳ್ತಿರೋ ಅವೆಲ್ಲವೂ ನೀವು ದಿನ ಬಳಕೆಗೆ ಬಳಸೋಕೆ ಅಗತ್ಯವಾಗಿರುವಂತಹ ವಸ್ತುಗಳನ್ನ ಕೊಂಡ್ಕೊಂತೀರಾ ನೋಡಿ, ಅದು ಟ್ರಾನ್ಸಾಕ್ಷನ್ ಮೋಟಿವ್ ಬರ್ತದೆ. ಮತ್ತೆ ಸರ್ ಸ್ಪೆಕ್ಯುಲೇಟಿವ್ ಮೋಟಿವ್ ಏನು? ಕೆಲವು ಜನ ನೀವು ನೋಡಿರ್ತೀರಾ, ಸ್ಪೆಕ್ಯುಲೇಟಿವ್ ಇಸ್ ನಥಿಂಗ್ ಬಟ್ ವೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು. ಅಂದ್ರೆ ಅವ್ರು ಇರೋ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ, ಈಗ ದೊಡ್ಡ ದೊಡ್ಡ ಅಸೆಟ್ ಬಿಲ್ಡಿಂಗ್ಗಳು ಮತ್ತೆ ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ವೆಲ್ತ್ ನ ಇಂಪ್ರೂವ್ ಮಾಡ್ಕೊತಾರೆ. ನೋಡಿದ್ದೀರಲ್ವಾ? ಶೇರ್ ಪ್ರೈಸ್ ಇಷ್ಟೋಯ್ತು, ಅಷ್ಟೋಯ್ತು, ಹಿಂಗಾಯ್ತು, ಕಮ್ಮಿ ಆಗೋಯ್ತು, ಅವೆಲ್ಲವೂ ಸ್ಪೆಕ್ಯುಲೇಷನ್ ಮೀನಿಂಗ್ ಅಲ್ಲೇ ಬರ್ತದೆ. ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿದೆ. ಮತ್ತೆ ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೂಡ ಈ ಕ್ಲಾಸ್ ಮುಗಿದ್ಮೇಲೆ ವಿಡಿಯೋ ನೋಡಿದ್ಮೇಲೆ ಒಂದ್ಸಲ ನೀವೇ ನಿಮ್ಮ ಸರ್ಗಳು ಅಥವಾ ಲೆಕ್ಚರರ್ಗಳು ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇರ್ತದೆ, ಅವ್ರು ಕೊಟ್ಟಿರೋ ನೋಟ್ಸ್ ನ ಒಂದ್ಸಲ ಓದಿ. ಟೆಕ್ಸ್ಟ್ ಬುಕ್ ಅಲ್ಲಿ ಟೆಕ್ಸ್ಟ್ ಬುಕ್ ಓದಿ, ನೋಟ್ಸ್ ಕೊಟ್ಟಿರೋದ್ರಲ್ಲಿ ಓದಿ. ಒಟ್ಟಿನಲ್ಲಿ ಕ್ಲಾಸ್ ಮುಗಿದ್ಮೇಲೆ ಒಂದ್ಸಲ ಓದಲೇಬೇಕು ನೀವು. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.